ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ದೂರುದಾರರಾಗಿರುವಂತಹ ಸಾಮಾಜಿಕ ಹೋರಾಟಗಾರರು ಸ್ನೇಹಮಯಿ ಕೃಷ್ಣ ಅವರೇ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳಿಸಿದೆ ಮೇಡಮ್. ಸೋಮವಾರ ದಿನ ಲೋಕಾ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ. ಅಲ್ಲಿ ಇದುವರೆಗೆ ಆಗಿರುವಂತಹ ತನಿಖೆ ಹಾಗೆ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಸಿಎಂ ಅವರ ಪತ್ನಿ ಪಾರ್ವತಿ ಅವರಾಗ್ಲಿ ಅವರ ಪಾತ್ರ ಇಲ್ಲ, ಬಟ್ ಅಧಿಕಾರಿಗಳಿಂದ ತಪ್ಪೆಸಗಲಾಗಿದೆ ಅನ್ನುವಂಥದ್ದು ಮಾಹಿತಿಗಳು ಬರ್ತಾ ಇದೆ. ಈ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಕೃಷ್ಣ ಅವರೇ? ಮೇಡಮ್, ನನಗೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ. ಮಾಧ್ಯಮ ಮೂಲಕ ನನಗೆ ತಿಳಿದು ಬರ್ತಾ ಇದೆ. ನಾನು ಈ ಮೂಲಕ ರಾಜ್ಯ ಜನತೆಗೆ ಒಂದು ತಿಳಿಸೋದೇನೆಂದರೆ, ಸ್ವತಃ ಸಿದ್ದರಾಮಯ್ಯ ಅವರೇ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ದಾಖಲಾತಿಗಳಲ್ಲೇ ಅವರು ಅಪರಾಧ ಕೃತ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಸ್ಪಷ್ಟ ಮಾಹಿತಿ ದಾಖಲಾತಿಗಳಿದೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ, ಅವರ ಅಧಿಕಾರದ ಅವಧಿಯಲ್ಲೇ ಈ ನಿವೇಶನ, ಈ ಜಮೀನಿಗೆ ಸಂಬಂಧಪಟ್ಟಂತೆ ಏನು ಕೃತ್ಯಗಳು ನಡೆದಿದೆ, ಸೊ ಎಲ್ಲವೂ ಕೂಡ ಅವರ ಅಧಿಕಾರದ ಅವಧಿಯಲ್ಲಿ ನಡೆದಿದೆ ಅಂತೇಳಿ ಅವರೇ ಸ್ಪಷ್ಟವಾಗಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ದಾಖಲೆಗಳು ಸ್ಪಷ್ಟವಾಗಿ ಹೇಳಿದ್ರೆ, ಹಾಗಾಗಿ ಅವರ ಒಂದು ಪ್ರಭಾವ ಇಲ್ಲದೆ ಅಧಿಕಾರಿಗಳು ಅಪರಾಧ ಕೃತ್ಯ ಎಸಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಈಗಾಗಲೇ ಸಾಬೀತಾಗಿದೆ. ಹಾಗಾಗಿ ನನ್ನ ಪ್ರಕಾರ ಲೋಕಾಯುಕ್ತದವರು CM ಅವ್ರ ಪಾತ್ರ ಇಲ್ಲ, ಅವ್ರ ಪ್ರಭಾವ ಇಲ್ಲ ಅಂಥೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹೇಳಿದ್ರು ಕೂಡ ಅದನ್ನು ವಿರೋಧಿಸಿ ಅದನ್ನು ಸಾಬೀತುಪಡಿಸೋದಕ್ಕೆ ನಮ್ಮದು ಎಲ್ಲ ಸಾಕ್ಷ್ಯಗಳು ಇದೆ. ಮುಡಾ ಹಗರಣ ಇದೀಗ ಮಹತ್ತರ ಘಟ್ಟವನ್ನು ತಲುಪಿದೆ. ಸ್ನೇಹಮಯಿ ಕೃಷ್ಣ ಅವರು ಲೈವ್ ನಲ್ಲಿ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಇದೀಗ ಅಧಿಕಾರಿಗಳ ತಪ್ಪಾಗಿದೆ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಾ? ಅವತ್ತು ಯಾರ ಆಯುಕ್ತರಿದ್ರು ಅಥವಾ ಯಾವ ಅಧಿಕಾರಿಗಳಿದ್ರು, ಯಾರ ಹೆಸರು ಈ ತನಿಖೆಯಲ್ಲಿ ಕೇಳಿ ಬರುತ್ತೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಾನಾ, ಇಲ್ಲ CM ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಪತ್ನಿ ಪಾರ್ವತಿ ಅವರ ಇನ್ವಾಲ್ವ್ಮೆಂಟ್ ಇದೆ, ಅವರಿಗೆ ಈ ಮೂಲಕವಾಗಿ ಶಿಕ್ಷೆ ಆಗ್ಬೇಕು ಅಂತಾನಾ? ಏನ್ ನೀವು ಹೇಳ್ತಾ ಇರೋದು ಸ್ನೇಹಮಯಿ ಕೃಷ್ಣ ಅವರೇ? ಮೇಡಮ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಏನು ಅಧಿಕಾರಿಗಳು ತಪ್ಪು ಮಾಡಿರಿ ಅಂತ ಹೇಳ್ತಾರೆ, ಅದೇ ಅಧಿಕಾರಿಗಳು ಬೇರೆ ಯಾವುದೇ ಜಮೀನಿನ ವಿಚಾರದಲ್ಲಿ ಇಂತಹ ತಪ್ಪು ಮಾಡದೆ ಕೇವಲ ಸಿದ್ದರಾಮಯ್ಯರ ಪ್ರಕರಣದಲ್ಲಿ ಮಾತ್ರ ಈ ರೀತಿ ನಡ್ಕೊಳ್ತಾರೆ ಅಂತಂದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿದ್ದರಾಮಯ್ಯರ ಪ್ರಭಾವದಿಂದ ಆ ಅಧಿಕಾರಿಗಳು ಈ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು. ಹಾಗಾಗಿ ಪ್ರಭಾವ ಬೀರದಂಥ ಯಾವುದೇ ಅಪರಾಧ ಕೃತ್ಯದಲ್ಲಿ ಪ್ರಭಾವ ಬೀರದ ವ್ಯಕ್ತಿಯು ಕೂಡ ಶಿಕ್ಷೆ ಒಳಗಾಗಬೇಕು ಅಂತೇಳಿ ಕಾನೂನು ಸ್ಪಷ್ಟವಾಗಿರುತ್ತೆ. ಇವರು ಸಿದ್ದರಾಮಯ್ಯವರು ಇದೇ ರೀತಿ ತಮ್ಮ ಪ್ರಭಾವನ ಬಳಸಿ ಅಧಿಕಾರಿಗಳ ಮೂಲಕ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದಂಥ ಆಸ್ತಿಯನ್ನು ತಮ್ಮ ಕುಟುಂಬದ ಆಸ್ತಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ನಿವೇಶನ ಪಡೆದು ಸ್ಪಷ್ಟವಾಗಿದೆ. ಇಲ್ಲಿ ಮುಖ್ಯ ಗಮನಿಸಬೇಕು ಮತ್ತೊಂದು ಅನ್ನತ್ತಂದರೆ, ಕಾನೂನು ಏನು ಹೇಳುತ್ತಂತಂದರೆ, ಯಾವುದೇ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಸರಪಳಿ ರೀತಿಯಲ್ಲಿ ಒಂದಕ್ಕೊಂದು ಕೊಂಡಿ ರೀತಿ ಇರಬೇಕು ಅಂತ ಹೇಳುತ್ತೆ. ಸೊ ಇಲ್ಲಿ 4 ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಮೊದಲನೇದು ಏನು ಭೂ ಸ್ವಾಧೀನದಿಂದ ಕೈ ಬಿಟ್ಟಿರೋಂಥ ಪ್ರಕರಣ, ಅದು ನಡೆದಿದ್ದು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಸೊ ಎರಡನೇದು, ಏನು ಸಿದ್ದರಾಮಯ್ಯರ ಅಧಿಕಾರದ ಅವಧಿಯಲ್ಲಿ ಭೂ ಸ್ವಾಧೀನ ಕೈ ಬಿಡಲಾಗಿತ್ತು ಅಂತ ಹೇಳ್ತಾರೆ, ಆ ಜಮೀನು 2ನೇ ಸಲ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರು ಸ್ವತಃ ಅವ್ರ ಬಾಮೈದ ಖರೀದಿ ಮಾಡಿರೋಂಥದ್ದು. ಮತ್ತು ಅದೇ ಸಂದರ್ಭದಲ್ಲಿ ಭೂ ಪರಿವರ್ತನೆ ಮಾಡಿದೆ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋಂಥದ್ದು. ಸೊ ಮೂರನೇ ಹಂತ, ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಅದೇ ಜಮೀನು ದಾನ ಪತ್ರದ ಮೂಲಕ ಶ್ರೀಮತಿ ಪಾರ್ವತಿಯವರ ಹೆಸರಿಗೆ, ಅಂದರೆ ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿ ಹೆಸರಿಗೆ ಬಂದಿದೆ ಅಂತ ಹೇಳೋಂಥದ್ದು. ಸೊ 4ನೇದು ಕೊನೆಯದಾಗಿ ಪರಿಹಾರ ನೀಡಿಲ್ಲ ಅನ್ನೋ ನೆಪದಲ್ಲಿ ಪರಿಹಾರನ ಪಡೆದಿರೋದು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಇವರು ಅಧಿಕಾರದ ಅವಧಿಯಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಒಂದೇ ಒಂದು ಕೆಲಸನೂ ಕೂಡ ನಡೆಯಲ್ಲ. ಸೊ ಇದನ್ನು ನೋಡಿದ್ರೆ ಸ್ಪಷ್ಟ ಗೊತ್ತಾಗುತ್ತೆ ಸಿದ್ದರಾಮಯ್ಯರ ಪ್ರಭಾವದಿಂದನೇ ಈ ಎಲ್ಲ ಕೃತ್ಯಗಳು ನಡೆದಿದೆ ಅಂತೇಳಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರಾಗಲಿ ಅವ್ರ ಪತ್ನಿ ಆಗಲಿ ಶಿಕ್ಷೆಯನ್ನು ತಪ್ಪಿಸಲು ಸಾಧ್ಯನೇ ಇಲ್ಲ. ಓಕೆ, ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ.